ನ್ಯೂಸ್18 ಜೊತೆ ಮಾತನಾಡೋದಕ್ಕೆ ಮಾಜಿ ಸಿಎಂ ಸದಾನಂದ ಗೌಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತೀವ್ರವಾಗಿರುವಂತಹ ಹೋರಾಟವನ್ನು ಮಾಡ್ತಾ ಇದ್ರು ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಅವರ ಬೇಡಿಕೆಗಳನ್ನ ಈಡೇರಿಸುವಂತದ್ದು ಆಗಿರ್ಬೋದು ಅಥವಾ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಅವ್ರನ್ನ ನಾವು ಭರವಸೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲ. ರೈತರನ್ನ ಕಡೆಗಣಿಸ್ತಾ ಇದೆಯಾ ಸರ್ಕಾರ ಅಂತ? ನೋಡಿ, ಎಷ್ಟು ಒಂದು ಎಲ್ಲರ ಕಣ್ಣೆದುರಿರುವಂಥದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಸುಮಾರು 3,450 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಸೇಮ್ ಕಬ್ಬು, ಅದೇ ರೀತಿಯ ಕಬ್ಬು ಇಲ್ಲಿ ಕೂಡ ನಿಮ್ಮ ಕಬ್ಬಿನಲ್ಲಿ ಸಿಕ್ಕುವಂಥ ಏನು ನಿಮ್ಮ ಸಕ್ಕರೆ ಅಂಶಗಳು ಅದಕ್ಕೆ ಏನು ವ್ಯತ್ಯಾಸಗಳಿಲ್ಲ. ಅದು ಕರ್ನಾಟಕ ಮತ್ತು ಅಲ್ಲಿ ನಮ್ಮಲ್ಲಿ 3,140 ರೂಪಾಯಿ ಕೊಡ್ತಾರೆ. ಯಾಕೆ ಏನು ಒಂದು ಸರ್ಕಾರ ಅಂತ ಹೇಳಿದರೆ ಮಾತಿಗೆ ನಿಮ್ಮ ಸರ್ಕಾರ ಹಂಗೆ ಮಾಡ್ತದೆ, ನಿಮ್ಮ ಸರ್ಕಾರ ಹೀಗೆ ಮಾಡ್ತದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರದಲ್ಲಿ ರೈತರ ಪ್ರತಿಭಟನೆ ಯಾಕಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ? ಅಂದರೆ ಟೋಟಲಿ ನಾವು ನಡೆದದ್ದೇ ದಾರಿ ಅಂತ ಹೇಳುವಂಥದ್ದು. ಎರಡನೇದಾಗಿ ಸಾಧಾರಣ ಹೆಚ್ಚಿನ ರಾಜಕಾರಣಿ ನಮ್ಮ ಪಕ್ಷದವರು ಇದ್ದಾರೆ, ಇಲ್ಲ ಅಂತಲ್ಲ. ಈ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಇರುವಂಥದ್ದು ರಾಜಕಾರಣಿಗಳ ಕೈಯಲ್ಲಿ. ರಾಜಕಾರಣಿಗಳಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೂ ಕೂಡ ಸಕ್ಕರೆ ಕಾರ್ಖಾನೆಯನ್ನೇ ಉಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಪ್ರಕ್ರಿಯೆಗಳು ಸಾಧಾರಣ ನಮ್ಮ ಆ ಭಾಗದಲ್ಲಿ ಮುಂಬೈ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಾದ ಕಾರಣ ಅವರಿಗೆ ಅಲ್ಲಿ ಮುಖ ಎತ್ಕೊಂಡು ಹೋಗಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಲಾಭ ಹೊಡೆಯುವಂಥದ್ದು, ಇಲ್ಲಿ ಚುನಾವಣೆ ಖರ್ಚು ಮಾಡುವಂಥದ್ದು, ಇದನ್ನೇ ಮಾಡ್ತಾರೆ ಹೊರತು ಆ ರೈತರ ಹಿತದೃಷ್ಟಿಯನ್ನು ನೋಡುವಂಥದ್ದು ಬರೇ ಭಾಷಣ ಘೋಷಣೆ ಮಾತ್ರ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆಗಿದೆ, ಆಗ ಕೂಡ ಒಮ್ಮೆ ಕಬ್ಬು ಬೆಳೆಗಾರರ ಸಮಸ್ಯೆಗಳಿತ್ತು. ರಂಗರಾಜನ್ ವರದಿ ಅಂತ ನೀವು ಕೇಳಿರ್ಬೋದು, ಒಂದು ರಂಗರಾಜನ್ ವರದಿ. ಆ ರಂಗರಾಜನ್ ವರದಿಯಲ್ಲಿ ಎಲ್ಲ ಅಂಶಗಳನ್ನು ಕನ್ಸಾಲ್ಟೇಟ್ ಮಾಡಿ ಇಡೀ ದೇಶದಾದ್ಯಂತ ಕಬ್ಬು ಬೆಳೆಯುವಂಥ ಎಲ್ಲರ ಬಗ್ಗೆ ಕೂಡ ಅಭಿಪ್ರಾಯಗಳನ್ನು ಮತ್ತೊಂದನ್ನು ಸಂಗ್ರಹ ಮಾಡಿ ಕಾರ್ಖಾನೆ ಮಾಲೀಕರಿರ್ಬೋದು, ಬೇರೆ ನಮ್ಮ ಕಬ್ಬು ಬೆಳೆಗಾರರಿರ್ಬೋದು, ಎಲ್ಲರನ್ನ ಸೇರಿಸ್ಕೊಂಡು ರಂಗರಾಜನ ವರದಿ ಕೊಟ್ಟಿದೆ. ಅದನ್ನು ಅನುಷ್ಠಾನ ಮಾಡ್ಬೋದಲ್ಲ ಇವರಿಗೆ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಎಲ್ಲ ರಾಜಕೀಯ ಪಕ್ಷಗಳು ರೈತರನ್ನ ಕಡೆಗಣಿಸ್ತಾ ಯಾಕೆ ಅಂತ ಹೇಳಿದರೆ, ಪ್ರತಿ ಚುನಾವಣೆ ಬಂದಾಗ ರೈತರ ಬಗ್ಗೆ ಘೋಷಣೆ ಮಾಡುವಂಥದ್ದು, ಚುನಾವಣೆ ಮುಗಿದ ಮೇಲೆ ರೈತರ ಬಗ್ಗೆ ಕಣ್ಣೆತ್ತಿ ಕೂಡ ನೋಡೋದು. ಕಾಂಗ್ರೆಸ್ ಅಂತೂ ಇದರಲ್ಲಿ ವಿಪರೀತವಾದಂಥ ಒಂದು ರೀತಿಯ ಅಸಡ್ಡೆಯನ್ನು ತೋರಿಸ್ತಾ ಇರುವಂಥದ್ದು. ಪ್ರಾಯಶಃ ಈ ಬಾರಿ ರೈತರು ಸುಮ್ಮನಿರಲ್ಲ. ಒಂದೋ ನಾನು ಕೇಳ್ತಾ ಇರುವಂಥದ್ದು, ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ದಿನನಿತ್ಯ ಕುರ್ಚಿ ಬಗ್ಗೆ ಮಾತಾಡ್ತಾರೆ. ದಿನನಿತ್ಯ ಕುರ್ಚಿ, ಬೆಳಿಗ್ಗೆ ಎದ್ರೆ ಕುರ್ಚಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೇನೆ ಅಂತ ಅದನ್ನು ಕೊಡಲ್ಲ, ಬಾಕಿ ಮಾತಾಡ್ತಾರೆ. ಅಲ್ಲೇ ಭಾರಿ ಪವರ್ಫುಲ್ ಲೀಡರ್ಸ್ಗಳಂತ ಹೇಳಿದಂಥವ್ರಿಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಸೂತ್ರಗಳನ್ನು ಹೇಗೆ ಮಾಡಬೇಕು ಅಂತ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದವರು ಇವರ ಆಡಳಿತ ಮಾಡಲಿಕ್ಕೆ ನಾಲಾಯಕ ಅಂತ ಹೇಳ್ತೇನೆ ನಾನು. ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥವ್ರದ್ದೇ ಶುಗರ್ ಫ್ಯಾಕ್ಟರಿಗಳಿದಾವೆ. ಇಂಥ ಒಂದು ಕಾರಣಕ್ಕಾಗಿ ರೈತರ ಒಂದು ಬೇಡಿಕೆ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅಂತ ರಾಜಕಾರಣಿಗಳು ಸಚಿವರ ಲಾಭಿಗಾಗಿ? ನಾನು ನಿಮ್ಮನ್ನು ಪ್ರಾರಂಭದಲ್ಲಿ ಹೇಳಿದೆ, ಈ ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಅಂತ ಹೇಳುವಂಥ ರಾಜಕಾರಣಿಗಳಿದ್ದಾರಲ್ಲ, ಇವರಿಂದಾಗಿ ಸಕ್ಕರೆ ಬೆಳೆಗಾರರಿಗೆ ಇವತ್ತು ಈ ರೀತಿಯ ತ್ರಿಶಂಕು ಸ್ವರ್ಗ ಆಗಿರುವಂಥದ್ದು. ನಮ್ಮ ಪಾರ್ಟಿಯಲ್ಲೂ ಇದ್ದಾರೆ. ನಮ್ಮ ಪಾರ್ಟಿ ಸರ್ಕಾರಗಳು ಬಂದಾಗ ಕೂಡ ಈ ರೀತಿ ನಡೆದಿದೆ. ಆದರೆ ನಮ್ಮ ಪಾರ್ಟಿ ಸರ್ಕಾರಗಳು ಬಂದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದರೆ ಅವ್ರದ್ದು ಬರೇ ಅವರ ಏನು ಅಂತ ಹೇಳುವಂಥದ್ದನ್ನು ಕೇಳ್ತಾ ಇದ್ದೆವು. ಮುಖ್ಯಮಂತ್ರಿಯೋ ಉಪಮುಖ್ಯಮಂತ್ರಿಯೋ ಅಥವಾ ಮತ್ತೊಬ್ಬರೋ ಸಕ್ಕರೆ ಮಂತ್ರಿಗಳೋ ಇನ್ನೊಬ್ಬರೋ ಅದನ್ನು ಹಿಡಿದು ಮಾತಾಡುವಂಥ ಕೆಲಸ ಮಾಡ್ತಾ ಇದ್ದೆವು. ನೋಡಿ, ರೈತರ ಪರವಾಗಿ ಕೆಲಸ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಮಾತ್ರ. ಅದು ಸಾವಯವ ಕೃಷಿಯಿಂದ ಹಿಡಿದು ಮಂಡ್ಯದ 2 ಸಕ್ಕರೆ ಕಾರ್ಖಾನೆಗಳು ಮುಚ್ಚಿ ಹೋಗಿತ್ತು. ಯಡಿಯೂರಪ್ಪರು ಬಂದಾಗ ಒಂದು ಕಾರ್ಖಾನೆ ಸುಮಾರು 250 ಕೋಟಿಗಳಿಂದ ಅದನ್ನು ಪುನರುಜ್ಜೀವನಗೊಳಿಸಿದ್ದು, ಇನ್ನೊಂದು ಕಾರ್ಖಾನೆಯನ್ನು ನಾನು ಮುಖ್ಯಮಂತ್ರಿ ಇರುವಾಗ ಸುಮಾರು 150 ಕೋಟಿಯಲ್ಲಿ ಪುನರುಜ್ಜೀವನಗೊಳಿಸಿದ್ದು. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಇವರು. ಇವರಿಗೆ ಓಟಿನ ಬೇಟೆಗಾಗಿ ರೈತರನ್ನು ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಸು ನಿಜವಾಗಿ ಇವರಿಗೆ ಧಿಕ್ಕಾರ ಹಾಕಬೇಕು. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೋರುತ್ತವೆ. ಅಂದರೆ ಒಂದು ಬೆಲೆ ಏರಿಕೆ ಇರ್ಬೋದು, ಇನ್ನೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ.
ಕುರ್ಚಿಯ ಕದನದಲ್ಲಿ ರಾಜ್ಯದ ಜನರು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಅಂತ. ನೀವು ಹೇಳಿದ್ದು 100% ಸತ್ಯ. ಕುರ್ಚಿಯ ಕದನ ಮತ್ತು ಆ ಒಂದು ಹಿಂಬಾಲಕರ ತಂಡ ಇದೆಯಲ್ಲ, ಆ ಕದನದ ಹಿಂದೆ ಇರುವಂಥ ಹಿಂಬಾಲಕರ ತಂಡ, ಮಂತ್ರಿಮಂಡಲದಲ್ಲಿರುವಂಥ ಹಿಂಬಾಲಕರ ತಂಡ ಇದೆಯಲ್ಲ, ಅವರು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಮತ್ತು ಎಲ್ಲಿಯಾದರೂ ವ್ಯತ್ಯಾಸಗಳಾದರೆ ನಮ್ಮದೇನಾದ್ರು ತಪ್ಪಿ ಹೋಗುತ್ತೋ ಅಂತ ಹೇಳೋದಕ್ಕೆ ಬೇಕಾಗಿ ಅವರು ಅದನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಪ್ರಮುಖ ಇಬ್ಬರ ಕುಸ್ತಿ ಪಂದ್ಯಾಟದಲ್ಲಿ ಬಾಕಿಯವರು ಕೂಡ ಮೂಗು ತೂರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇರುವಂಥ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಜಾರಕಿಹೊಳಿ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜಾರಕಿಹೊಳಿ ನಾವು ಆ ಚುನಾವಣೆಗೆ ಬರೇ ಒಂದು ಕೋಆಪರೇಟಿವ್ ಚುನಾವಣೆಗೆ ಅವರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿಕೊಂಡು ಚುನಾವಣೆಯನ್ನು ಗೆಲ್ತಾರಲ್ಲ, ಇದು ಈ ಕಣ್ಕಣಲ್ಲ. ಇವಾಗ ನಾನು ಅವರಿಗೆಲ್ಲ, ನಾನು ಆ ಭಾಗದ ಜನರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನೀವು ಚುನಾವಣೆ ಬಂದಾಗ ಇಂಥವರನ್ನು ಬೆಂಬಲ ಮಾಡುವುದರಿಂದಲೇ ನಿಮಗೆ ಈ ಪರಿಸ್ಥಿತಿ ಬಂದಿರೋದು. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಯಾರು ನಿಮ್ಮ ಹಿತರಕ್ಷಣೆ ಕಾಪಾಡದಂಥವರು, ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗೆಲ್ಲ ಹೆಂಗೆ ನಡೆದಿದೆ, ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಹೆಂಗೆ ನಡೆದಿದೆ ಅಂತ ಗೊತ್ತಿದ್ದು ನೀವೇ ಆ ಗುಂಡಿ ತೋಡ್ಕೊಂಡು ಬಿದ್ದು ಬಿಡ್ತೀರಲ್ಲ. ಈ ಬಾರಿ ಸರ್ಕಾರದ ವತಿಯಿಂದ ರೈತರ ಬೇಡಿಕೆ ಈಡೇರದಿದ್ದರೆ ನಾವು ನಿಲ್ಲಿಸೋದಿಲ್ಲ ಅಂತೇಳಿ ರೈತ ಸಂಘದ ಮತ್ತೊಂದು ಸಂಘದ ಈ ನಾಯಕರುಗಳು ಹಿಂಗೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಮ್ಮೆ ಬೀದಿಗೆ ಬರ್ತಾರೆ, ಆಮೇಲೆ ಸುಮ್ಮನೆ ಕೂತ್ಕೊಳ್ತಾರೆ. ಇದಾಗಬಾರ್ದು. ಈ ಬಾರಿ ಕುರ್ಚಿಯ ಕದನದಿಂದಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತಗೊಂಡದನ್ನು ಕಂಡಿದ್ದೇವೆ. ಸ್ವಾಮಿ, ಹೊಂಡಕ್ಕೆ ಬಿದ್ದು ಎಷ್ಟು ಜನ ಸತ್ತರು ಸರ್. ಸ್ಕೂಟರ್ಗಳು, ಬೈಕ್ಗಳು, ಕಾರುಗಳು, ಟಿಪ್ಪರ್ಗಳು. ಒಂದು ಮಾತೆತ್ತಿದ್ರೆ ಮಳೆ ಮಳೆ ಮಳೆ. ಮಳೆಗಾಲದಲ್ಲಿ ಹೊಂಡ ಮುಚ್ಚಿದ ಉದಾಹರಣೆಗಳು ಈ ದೇಶದಲ್ಲಿ ಇಲ್ವಾ? ಕೋಟಿ ನೂರಾರು ಸಾವಿರಾರು ಕೋಟಿಯ ಟನಲ್ ಇದರ ಬಗ್ಗೆ ಮಾತಾಡ್ತಾರೆ. ಇದ್ದ ರಸ್ತೆ ಮುಚ್ಚಿ, ಅಷ್ಟು ಗುಂಡಿ ಮುಚ್ಚಿ, ಆಮೇಲೆ ಟನಲ್ ರಸ್ತೆ ಮಾಡಿ. ಸರ್ಕಾರದ ವೈಫಲ್ಯಗಳು ಒಂದ್ ಕಡೆ ಆದ್ರೆ, ವೈಫಲ್ಯಗಳನ್ನ ತೋರಿಸಿ ಅಂದ್ರೆ ಸರ್ಕಾರವನ್ನ ಕಿವಿ ಹಿಂಡಬೇಕಾದಂತ ಕೆಲಸ ವಿಪಕ್ಷದಿರುತ್ತೆ. ವಿಪಕ್ಷವಾಗಿ ಬಿಜೆಪಿ ಸಮರ್ಥವಾಗಿ ಈ ಒಂದು ಕೆಲಸವನ್ನು ಮಾಡಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾನೆ ಇದ್ದೇವೆ. ಆದರೆ ಕಣ್ಣಿದ್ದು ಕುರುಡರಾದ್ರೆ, ಕಿವಿ ಇದ್ದು ಕಿವುಡರಾದ್ರೆ, ಬರೀ ಬಾಯಿ ಮಾತ್ರ ಒಂದು ಹೊರಡೋದು ಬಿಟ್ಟರೆ ಕಿವಿನೂ ಇಲ್ಲ ಕಣ್ಣೂ ಇಲ್ಲದಂಥ ಸರ್ಕಾರ ಇದಾದ್ಮೇಲೆ ಎಷ್ಟೇ ಹೋರಾಟ ಮಾಡಿದರೂ ಈ ಪರಿಸ್ಥಿತಿ ಬಂದಿದೆ. ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ನೂರಾರು ಇಶ್ಯೂಗಳು ನಿಜ. ಭಾರಿ ಪ್ರಬಲವಾಗಿ ನಾವು ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗದೇ ಇರಬಹುದು, ಆದರೆ ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ನಾವು ಖಂಡಿತ ಹಿಂದೆ ಬಿದ್ದಿಲ್ಲ. ಇದರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತಗಳೆಲ್ಲವೂ ಕೂಡ ಸಮಾನ ಆಯಿತು ಅನ್ನುವಂಥ ಚರ್ಚೆಗಳಿರುವಂತಹ ಹೊತ್ತಿನಲ್ಲೇ ಈಗ ಮತ್ತೆ ಸಾಕಷ್ಟು ಅಸಮಾಧಾನಗಳಿಗೆ ಕಾರಣ ಆಗ್ತದೆ. ಇದು GBI ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಅವರು ಅಂದ್ರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ರಾಜ್ಯಾಧ್ಯಕ್ಷರ ವಿಚಾರವಾಗಿಯೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ, ವಿಪಕ್ಷ ನಾಯಕ ಅಶೋಕ್ ವಿಚಾರವಾಗಿಯೂ ಕೂಡ ಹೊರಹಾಕಿದ್ದಾರೆ. ಇದು ಇನ್ನೊಂದು ಹಂತಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಆರಂಭ ಆಗೋದಕ್ಕೆ ಕಾರಣ ಆಗ್ಬೋದು ಅಂತ ಅನ್ಸುತ್ತಾ ಅಂತ? ಇಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ವಿಶ್ವನಾಥರು ಹೇಳಿದಾರಲಿ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಈ ಭಾಗದ ಒಂದು BDA ಚೇರ್ಮನ್ ಆಗಿ ಮತ್ತೊಂದಾಗಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಒಂದು ಕಲ್ಪನೆ ಇರುವಂಥ ವ್ಯಕ್ತಿ. ನನ್ನನ್ನು ಸೇರಿಸ್ಕೊಳ್ಬೇಕಾಗಿತ್ತು ಅಂತ ಹೇಳುವಂಥದ್ದು ಅವರ ಮನಸ್ಸಿನ ಭಾವನೆ. ಅದರಲ್ಲಿ ನಾನು ತಪ್ಪು ಅಂತ ಹೇಳುವುದಿಲ್ಲ. ಆದರೆ ರಾಜ್ಯದ ನಮ್ಮ ಪ್ರಮುಖರು ಸೇರಿಕೊಂಡು ಒಂದು ತಂಡವನ್ನು ನೋಡಿ, ನಾನು ಜನಪ್ರತಿನಿಧಿಯಲ್ಲ, ಆದರೆ ಒಂದು ಕಾಲದಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದೆ, ಒಂದು ಕಾಲದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಇತ್ತೀಚೆಗೆ ಈ ಭಾಗದ ಬೆಂಗಳೂರು ಉತ್ತರವನ್ನು, ಅತ್ಯಂತ ದೊಡ್ಡ ಪ್ರದೇಶ ಬೆಂಗಳೂರು ಉತ್ತರವನ್ನು 2 ಬಾರಿ ಪ್ರತಿನಿಧಿಸಿದ ಕಾರಣ ನನ್ನನ್ನು ಅದಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೂ ಮೀಟಿಂಗ್ ಕರೆದಿಲ್ಲ, ಮೀಟಿಂಗ್ ಏನೂ ಆಗಿಲ್ಲ. ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿವೆ, ಇನ್ಡೆಪ್ತ್, ಅದಕ್ಕೆ ಕರೆದಿದ್ದಾರೆ. ವಿಶ್ವನಾಥರು ಇವತ್ತಿಗೆ ಹೇಳಿರುವಂಥದ್ದು, ನನ್ನನ್ನು ಸೇರಿಸಿಕೊಳ್ಳಿ ಅಂತ ಹೇಳಿರುವಂಥದ್ದು. ಒಂದೊಂದು ಸರಿ ಸ್ವಲ್ಪ ಕೋಪ ಬಂದಾಗ ಆವೇಶದಲ್ಲಿ ಒಂದಷ್ಟು ಮಾತುಗಳು ಹೊರಗೆ ಬಂದುಬಿಡ್ತವೆ. ಅದು ಕೂಡ ನಿಮ್ಮನ್ನು ನೋಡಿದರೆ ಸ್ವಲ್ಪ ಹೆಚ್ಚು ಮಾತುಗಳು ಹೊರಗೆ ಬಂದುಬಿಡ್ತವೆ ಅಷ್ಟೇ, ಮನಸ್ಸಲ್ಲಿ ಇದ್ದದಕ್ಕಿಂತಲೂ ಜಾಸ್ತಿ. ಆದ ಕಾರಣ ಅದೇನು ನಮ್ಮ ಆಂತರಿಕ ಕಚ್ಚಾಟ, ಭಿನ್ನಾಭಿಪ್ರಾಯ ಅಂತ ನಾನು ತಿಳ್ಕೊಳ್ಳಲ್ಲ. ವಿಶ್ವನಾಥರು ಭಾರಿ ಹಿಂದೆ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಚುನಾವಣಾ ಸಂದರ್ಭದಲ್ಲಿ ಅವರು ನೇರವಾಗಿ ಒಂದು ರೀತಿಯಲ್ಲಿ ಈ ರೀತಿ ಆಗಬೇಕು ಅಂತ ಹೇಳುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಯಾವುದೇ ಒಬ್ಬ ಪಕ್ಷದ ಪ್ರಮುಖ
ಹಲವು ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡಿ ಅದರ ಆಳ ಅಗಲ ಎಲ್ಲವನ್ನು ತಿಳಿದವ ಅವ ಒಂದು ಮಾತಾಡಿದರೆ ಅದು ತಪ್ಪು ಅಂತ ನನಗೆ ಅದನ್ನು ಸಲಹೆ ಅಂತ ನಾವು ಸ್ವೀಕಾರ ಮಾಡಿದರೆ ಆಯಿತು. GBN ಅಂದ್ರೆ ಬೆಂಗಳೂರಿನ ವಿಭಾಗ ಮಾಡಿರ್ತಕ್ಕಂಥ ವಿಚಾರವಾಗಿಯೂ ಕೂಡ ಅವರೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸರ್ಕಾರಕ್ಕೆ ನಾವು ಸರೆಂಡರ್ ಆದ್ವಿ, ಬಿಜೆಪಿ ಸರೆಂಡರ್ ಆಯಿತು ಅಂತ ಅವ್ರು ಹೇಳಿರ್ತಾರೆ. ಅದಕ್ಕೆ ತಾವು ಹೇಗೆ ನಾನು ಹೇಳೋದಿಷ್ಟೇ, ನಾನು ನಡೆದಿದ್ದೇ ದಾರಿ ಅಂತ ಹೇಳಿ ಹೋಗುವಂಥವ್ರಿಗೆ ನೀವು ಎಷ್ಟೇ ಬ್ಲಾಕೇಡ್ಗಳನ್ನು ಮಾಡಿದರೂ ಕೂಡ ಅದು ಕೆಟ್ಟ ಕೆಲಸಗಳಿಗೆ ಅದನ್ನು ಹಾರಿ ಹೋಗಿ ಮಾಡಿಸುವಂಥ ಪ್ರಯತ್ನಗಳನ್ನು ಮಾಡುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಾಮಾನ್ಯ ಜನರ ಮುಂದೆ ಹೋಗ್ಬೋದು, ಜನರಿಂದ ವಿರೋಧ ವ್ಯಕ್ತ ಆದರೂ ಕೂಡ ಅದನ್ನು ಈಗ ನೋಡಿ ಮೊನ್ನೆಯ ಮೇಲೆ ಮಾತು ನಿಮ್ಮ ಮಹಾರಾಷ್ಟ್ರದಲ್ಲಿ ಮಾಡಿಲ್ವಾ, ನಿಮ್ಮ ಗಡ್ಕರಿ ಹೇಳಿಲ್ವಾ, ಇದನ್ನು ಮಾತಾಡ್ತಾರೆ. ಸ್ವಾಮಿ, ಮಹಾರಾಷ್ಟ್ರದಲ್ಲಿ ಗುಂಡಿ ಮುಚ್ಚಿದ್ದಾರೆ, ನೀವು ಗುಂಡಿಯೇ ಮುಚ್ಚಿಲ್ಲಲ್ಲ. ನಮ್ಮ ಮನುಷ್ಯರನ್ನೇ ಇಲ್ಲಿಯ ಕರ್ನಾಟಕ ರಾಜ್ಯದ ಪ್ರಜೆಗಳನ್ನೇ ಗುಂಡಿಯೊಳಗೆ ಮುಚ್ಚುತ್ತೀರಲ್ಲ ನೀವು. ಇದರ ಅರ್ಥ ಏನು? ಆದ ಕಾರಣ ಎಲ್ಲ ಒಂದು ಭಾಗದಲ್ಲಿ ವಿಮರ್ಶೆಗಳು ಮತ್ತೊಂದು ನಡೆಯುವಂಥದ್ದು ನಡಿಬೇಕು. ಆದರೆ ಏನೂ ಇಲ್ಲ, ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ, ಆದ ಕಾರಣ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳುವಂಥ ಭಾವನೆ, ಆ ಹೆದರಿಕೆ ಇಲ್ಲದೆ ಆಡಳಿತ ಮಾಡ್ತಾರಲ್ಲ, ಅದು ಜನರೇ ಬೀದಿಗೆ ಬರಬೇಕು. ಇದಕ್ಕೆ ನಮ್ಮದು ನಾವು ಬರೀ ಒಂದು ಪ್ರತಿಭಟನೆ ಮಾಡೋದಲ್ಲ, ನಾವು ಅವೇರ್ನೆಸ್ ಕ್ರಿಯೇಷನ್, ಕೆಳಗಿನ ಹಂತದಿಂದಲೇ ಅವೇರ್ನೆಸ್ ಕ್ರಿಯೇಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಪಕ್ಷ ಅದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸರಿ, ಇನ್ನೊಂದು ವಿಚಾರ ಅಂದ್ರೆ ಯತ್ನಾಳ್ರನ್ನ ಈಗಾಗಲೇ ಉಚ್ಚಾಟನೆ ಮಾಡಾಗಿದೆ. ಆದರೂ ಸಹಿತ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರುಗಳು ಅವರೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಜೊತೆಗೆ ಆ ನಿರಂತರವಾಗಿ ಯತ್ನಾಳ್ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ವಿಚಾರವಾಗಿಯೇ ಅವರು ಟೀಕೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಒಂದ್ ಕಡೆ ನಿಮ್ಮದೇ ಪಕ್ಷದ ಶಾಸಕರುಗಳು ಅವ್ರ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾರೆ, ಇನ್ನೊಂದು ಕಡೆ ಯತ್ನಾಳ್ ರಾಜ್ಯಾಧ್ಯಕ್ಷರ ಕುರಿತಾಗಿಯೇ ಅವಹೇಳನಕಾರಿಯಾಗಿ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಹೇಗೆ ನೋಡ್ತೀರಿ ಅಂತ ನೋಡಿ, ನಾನು ಹೇಳುವಂಥದ್ದಿಷ್ಟೇ, ಒಂದು ಲಾಜಿಕಲ್ ಎಂಡ್ ಅಂತಿದೆ ಪ್ರತಿಯೊಂದು ಇಶ್ಯೂ ಕೂಡ. ಲಾಜಿಕಲ್ ಎಂಡ್ ಏನು? ನಮ್ಮ ಪಕ್ಷದಿಂದ ಅವರನ್ನು ಹೊರಗೆ ಹಾಕ್ಬೋದು. ನಮ್ಮ ಪಕ್ಷದಲ್ಲಿದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡದೆ ನೋಡುವುದು ಮಾತ್ರ ಒಂದು ಪಕ್ಷದ ಜವಾಬ್ದಾರಿ ಹೊರತು, ಪಕ್ಷದಿಂದ ಹೊರಗೆ ಹಾಕಿದ ಮೇಲೆ ಅವರು ಏನೇ ಮಾತಾಡಿದರೂ ಕೂಡ ನಮಗೆ ಅವರಿಗೆ ಸಂಬಂಧ ಇಲ್ಲ. ಅವರ ಬಾಯಿ ನಮಗೇನು ಅದಕ್ಕೆ ಪ್ಲಾಸ್ಟರ್ ಹಾಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಯತ್ನಾಳ್ನ ಬಗ್ಗೆ ಕೂಡ ಅವರ ಬೇರೆ ಬೇರೆ ಹಿಂದೂಯಿಸಮ್ ಇರ್ಬೋದು, ಮತ್ತೊಂದಿರ್ಬೋದು, ಇದರ ಬಗ್ಗೆ ಖಂಡಿತವಾಗಿ ನಾನು ಯತ್ನಾಳ್ನ ಬಗ್ಗೆ ವಿರೋಧ ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಬಿಟ್ಟು ಬೇರೆಲ್ಲ ಕಡೆ ಜಾಸ್ತಿ ಮಾತಾಡುವಂಥದ್ದು. BJP ಎಲ್ಲಿ ಮಾತಾಡಬೇಕು? ಅವರಿಗೆ ಅವರು ರಾಷ್ಟ್ರೀಯ ಸ್ತರದಲ್ಲಿ ನಮ್ಮೆಲ್ಲ ನಾಯಕರ ಜೊತೆ ಸಂಪರ್ಕ ಇರೋರು ಅಲ್ಲಿ ಮಾತಾಡೋದರ ಬದಲು ಬೀದಿಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದು ಮಾತ್ರ ಅವರದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ ಹೊರತು ಬೇರೆದನ್ನು ನಾನು ಹೇಳ್ತಾ ಇಲ್ಲ. ಹಿಂದೂಯಿಸಮ್, ಈಗ ಒಬ್ಬ ಶಾಸಕ ಟಚ್ಚಲ್ಲಿದ್ದಾನೆ, ಗಣೇಶೋತ್ಸವ ಮಾಡ್ತಾರೆ ಅಥವಾ ಬೇರೆ ಯಾವುದೋ ಒಂದು ದೇವರ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿಗೆ ಯತ್ನಾಳ್ ಬರ್ತಾರೆ. ಯತ್ನಾಳ್ ಬಂದಾಗ ಅವರ ಜೊತೆ ಮಾತುಕತೆ ಮಾಡುವಂಥದ್ದು ತಪ್ಪ? ನಾನು ಯತ್ನಾಳ್ ಅವರು ಹೊರಗಡೆ ಮಾತಾಡೋದು ತಪ್ಪು ಅಂತ ಪ್ರಬಲವಾಗಿ ಹೇಳಿದವ ನಾನು. ಆದರೆ ಯತ್ನಾಳರ ವೈಯಕ್ತಿಕವಾಗಿ ನಾನು ಯತ್ನಾಳರ ವಿರೋಧಿ ಅಲ್ಲ. ಆದ ಕಾರಣ ಯತ್ನಾಳರನ್ನು ಪಕ್ಷದಿಂದ ನಮ್ಮ ಪಕ್ಷದ ವರಿಷ್ಠರು ಅವರ ಆ್ಯಕ್ಟಿವಿಟೀಸ್ಗಳು, ಅವರ ಮಾತುಗಳು ಎಲ್ಲಿ ಆಡಬೇಕೋ ಅಲ್ಲಿ ಆಡದ ಮತ್ತು ಪಕ್ಷದ ಶಿಸ್ತಿಗೆ ವಿರೋಧ ಆದ ಕಾರಣ ಅವರು ಕಾರ್ಯಾಚರಣೆ ಮಾಡಿದ್ದಾರೆ. ಹೊರಗೆ ನಿಮಗೆ ನಿಮ್ಮ ಟೆಂಟಿನೊಳಗೆ ಏನು ಬೇಕಾದರೂ ನೀವು ಮಾಡ್ಬೋದು. ಅದರ ಮೈದಾನದಲ್ಲಿ ಯಾರೋ ಬೇರೆಯವರು ಆಡ್ತಾರೆ ಅಂತ ಹೇಳಿದ್ರೆ ನಾವು ನೋಡ್ತೇವೆ. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದೊಂದು ಮೈದಾನದಲ್ಲಿ 5-6 ಟೀಮ್ಗಳು ಆಡ್ತೇವೆ, ನೋಡ್ತೀರಾ ನೀವು? ಮಲ್ಲೇಶ್ವರಂನ ಸ್ಕೂಲ್ನ ಎದುರಿನ ಮೈದಾನದಲ್ಲಿ ಒಂದು 6-7 ಟೀಮ್ಗಳು ಆಟ ಆಡ್ತವೆ. ಅಂದರೆ ಎಲ್ಲ ಸಾರ್ವಜನಿಕರ ಸ್ಥಳದಲ್ಲಿ ಮಾಧ್ಯಮದಲ್ಲಿ ಅವರು ಹೊರಗಡೆ ಮಾತಾಡಿ ಉಚ್ಚಾಟನೆ ಆದಮೇಲೆ ಮಾತಾಡಿದ್ದಕ್ಕೆ ನಾವೇನು ರಿಪ್ಲೈ ಕೊಡಬೇಕಾಗಿಲ್ಲ, ನಾವೇನು ಹೇಳಬೇಕಾಗಿಲ್ಲ. ಇದಿಷ್ಟು ಮಾಜಿ CM ಸದಾನಂದ ಗೌಡರು ಹೇಳ್ತಿರ್ತಕ್ಕಂಥ ಮಾತು. ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಸ್ಪಷ್ಟನೆ ಕೊಡಬೇಕಾದಂತ ಅಗತ್ಯ ಇಲ್ಲ. ಅವರು ಈಗಾಗಲೇ ಬಿಜೆಪಿಯಿಂದ ಹೊರಗಿದ್ದಾರೆ, ಆ ಕಾರಣಕ್ಕಾಗಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡುವಂತ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಕಾರ್ತಿಕ್, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.